ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಕೊಲೀಗ್ಸ್ ಜೊತೆಗೆ ನಾನು ಕ್ಲಬ್ ಕಬಾನಾ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವೇನು ನೋಡಿದ್ರಲ್ಲ, ನಾವು ರೆಸಾರ್ಟ್ಗೆ ಹೋಗಕ್ಕೆ ಮುಂಚೆ ಎಷ್ಟು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ದೀವಿ ಅಂತ. ಸೊ ಯೂಶಲಿ ಫ್ರೆಂಡ್ಸ್ ಜೊತೆಗೆ ಹೋದ್ಮೇಲೆ ಎಲ್ಲರೂ ಎಂಜಾಯ್ ಮಾಡೇ ಮಾಡ್ತಾರೆ. ನಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದೆ. ಸೊ ಫಸ್ಟು ರೆಸಾರ್ಟಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ನಾವು ಬೇರೆ ಗೇಮ್ಸ್ಗಳೆಲ್ಲ ಟ್ರೈ ಮಾಡೋಣ ಅಂದ್ಕೊಂಡು ಫಸ್ಟ್ ಇವಾಗ ತಿಂಡಿ ತಿಂತಾ ಇದ್ದೀವಿ. ಇನ್ನು ರೆಸಾರ್ಟ್ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ವೀಕೆಂಡ್ಸಲ್ಲೇ ಬೇರೆ ಪ್ರೈಸ್ ಇರುತ್ತೆ, ವೀಕ್ ಡೇಸಲ್ಲೇ ಬೇರೆ ಪ್ರೈಸ್ ಇರುತ್ತೆ. ನೀವು ಪ್ಯಾಕೇಜ್ ನೋಡಿಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ. ಈ ರೆಸಾರ್ಟಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ ಲ್ಯಾಂಡ್ ಗೇಮ್ಸ್ನ ಫಸ್ಟು ಟ್ರೈ ಮಾಡೋಣ ಅಂತ. ಆ ಕಡೆ ಬಿಡಿ. ನಮ್ಮ ಬೆಟ್ಟದಲ್ಲಿ ಎಷ್ಟು ಗೊತ್ತಾ 10 ಮೇನ್ ವೆರೈಟೀಸ್ ಆಫ್ ಇದನ್ನು ನಾವೇ ಹಾಕ್ಕೊಳ್ಳೋದು. ಇದೆಲ್ಲ ಅಲ್ಲೆಲ್ಲ ಬೊಫೆ ಇದೆಲ್ಲ ಬಡಿಸ್ತಾರೆ, ಇವರು ಕೈಯೇ ಬರಲ್ಲ. ನಿಜ ವಾಟರ್ ಗೇಮ್ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಷ್ಟೇ ನಾವು. ನಿಮ್ಮೂರನ್ನು ಮಾ ಹೋಗಿ ಟ್ರೈ ಮಾಡಂಗಿದ್ರೆ ಮಾಡಿ ಮ್ಯಾಮ್, ಏನಾಗುತ್ತೆ ಅದು ಮಾಡಿಲ್ಲ ಇದು ಮಾಡಿದ ಅಲ್ಲ ಅವ್ರು ಮಾಡಿಲ್ಲ ಆಡಿಲ್ಲ ರೂಪಾನೇ ಜಾಸ್ತಿ. ಇವಾಗ ಹಾಕೋದು ಇವಾಗ ಅವರಲ್ಲಿ ಇದು ಮಾಡ್ತಾ ಇದ್ದಾರಾ? ಸೊ ತುಂಬಾನೇ ಇಂಡೋರ್ ಗೇಮ್ಸ್ಗಳಿದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಟ್ರೈ ಮಾಡ್ಬೋದು. ಕೆಲವೊಂದು ಗೇಮ್ಸ್ಗಳಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗತ್ತೆ, ಕೆಲವೊಂದು ಫ್ರೀ ಇರುತ್ತೆ. ಸೊ ನೀವೇನಾದರೂ ರೋಪ್ ಆಕ್ಟಿವಿಟಿನ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಬುಲ್ ರೈಡ್ಗೆ ನೀವು ಪೇ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬುಲ್ ರೈಡ್ನ ನೀವು ಟ್ರೈ ಮಾಡಬೇಕು ಅಂದರೆ ರೋಪ್ ಆಕ್ಟಿವಿಟಿಗೆ ನೀವು ಪೇ ಮಾಡಬೇಕಾಗತ್ತೆ. ಕೆಲವೊಂದು ಗೇಮ್ಸ್ದು ನನಗೆ ಹೆಸರು ಗೊತ್ತಿದೆ, ಕೆಲವೊಂದು ಗೇಮ್ಸ್ದು ನನಗೆ ಹೆಸರು ಗೊತ್ತಿಲ್ಲ. ಸೊ ತುಂಬಾ ಇಂಡೋರ್ ಗೇಮ್ಸ್ಗಳಿದೆ, ನನಗೆ ಯಾವ್ದು ಇಷ್ಟನೋ ಅದನ್ನು ಮಾತ್ರ ನಾನು ಟ್ರೈ ಮಾಡಿದ್ದೀನಿ. ಆದಷ್ಟು ಎಲ್ಲ ಗೇಮ್ಸ್ದು ನಾನು ಟ್ರೈ ಮಾಡಿದ್ದೀನಿ. ನನಗೆ ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ. ಸೊ ಈ ರೆಸಾರ್ಟಲ್ಲಿ ನನಗೆ ಬುಲ್ ರೈಡ್ ತುಂಬಾ ಇಷ್ಟ ಆಯಿತು, ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ನೆಕ್ಸ್ಟು ನಾನು ನನ್ನ ಫ್ರೆಂಡ್ ಈಗ ಟೇಬಲ್ ಟೆನ್ನಿಸ್ ಗೇಮ್ ಆಡ್ತಾ ಇದ್ದೀವಿ. ಸೊ ಇಬ್ರಿಗೂ ಕೂಡ ಈ ಗೇಮ್ ಹೆಂಗೆ ಆಡಬೇಕು ಅಂತ ಗೊತ್ತಿರಲಿಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಸೊ ಈ ಗೇಮ್ನ ನಾನು ಸೆಕೆಂಡ್ ಟೈಮ್ ಆಡ್ತಾ ಇರೋದು, ಆದರೂ ಕೂಡ ನನಗೆ ಹೆಂಗೆ ಆಡಬೇಕು ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಇಬ್ಬರು ಎಂಜಾಯ್ ಮಾಡ್ತಾ ಇದ್ವಿ.
ಸೊ ಯಾವುದೇ ಗೇಮ್ಸ್ ಆದರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೇಗನೆ ಕಲಿತೀವಿ, ಆದರೆ ನಾವು ಪ್ರಾಕ್ಟೀಸ್ ಮಾಡಲ್ವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನ್ನ ಫ್ರೆಂಡ್ ನನಗೆ ಹೇಳ್ಕೊಡ್ತಾ ಇದ್ರು, ನಾನು ನನ್ನ ಫ್ರೆಂಡ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಹಿಂಗೆ ಎಂಜಾಯ್ ಮಾಡಿಕೊಂಡು ನಕ್ಕೊಂಡು ಆಟಾಡ್ತಾ ಇದ್ವಿ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಏನಾರ ರೆಸಾರ್ಟ್ಗೆ ಹೋದ್ರೆ ಎಲ್ಲ ಇಂಡೋರ್ ಗೇಮ್ಸ್ನ ನೀವು ಟ್ರೈ ಮಾಡಿ. ನಿಮಗೆ ಗೇಮ್ ಗೊತ್ತಿಲ್ಲ ಅಂದ್ರೂ ಕೂಡ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ರೆಸಾರ್ಟಲ್ಲಿ ನನಗೆ ಏನು ಬೇಜಾರಾಯಿತು ಅಂದರೆ ನಾವು ವಾಟರ್ ಗೇಮ್ಸಲ್ಲಿ ನಾವು ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಸೊ ರೈನ್ ಡ್ಯಾನ್ಸ್ಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ರೈನ್ ಡ್ಯಾನ್ಸು ಕ್ಲೋಸ್ ಆಗಿತ್ತು. ಸೊ ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ ಫ್ರೆಂಡ್ಸ್. ನೀವೇನಾರ ರೆಸಾರ್ಟ್ಗೆ ಹೋದರೆ ಫಸ್ಟು ರೈನ್ ಡ್ಯಾನ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತ ಕೇಳಿಕೊಂಡು ಫಸ್ಟು ರೈನ್ ಡ್ಯಾನ್ಸ್ನ ಮುಗಿಸ್ಕೊಂಡು ಆಮೇಲೆ ವಾಟರ್ ಗೇಮ್ಸ್ಗೆ ಹೋಗಿ. ಹೇಳಿರಿ 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 ಫಾಸ್ಟ್ ಆಗಿ ಹೇಳಿರಿ. ಯೆಸ್ 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 ಯೆಸ್. ಇವಾಗ ಹೇಳಿ. ರೆಡಿ ರೆಡಿ. ಭಾರತ್ ಮಾತಾ ಕಿ ವಂದೇ ಜೈ ಹಿಂದ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಕಮಿಂಗ್, ಥ್ಯಾಂಕ್ ಯು. ಲ್ಯಾಂಡ್ ಗೇಮ್ಸು ಮತ್ತು ಇಂಡೋರ್ ಗೇಮ್ಸ್ ಎಲ್ಲ ನಾವು ಟ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ರೆಸಾರ್ಟಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ. ಸೊ ಎಲ್ಲರೂ ಕೂಡ ಲ್ಯಾಂಡ್ ಗೇಮ್ಸು ಮತ್ತು ವಾಟರ್ ಗೇಮ್ಸ್ ಆಡೋದಲ್ಲಿ ಬ್ಯುಸಿ ಇದ್ವಿ. ಸೊ ವಿಡಿಯೋ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನನ್ನ ಸಿಂಪಲ್ ಬ್ಲಾಗು ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.